ಅಹಲ್ಯೋದ್ಧಾರ. ಯಜ್ಞ ಕಾರ್ಯಗಳೆಲ್ಲ ಪೂರೈಸಿ ಆಶ್ರಮ ಕರ್ಮಗಳು ನಿರಾತಂಕವಾಗಿ ನಡೆಯುತ್ತಾ ಕೌಶಿಕಾಶ್ರಮವು ನೆಮ್ಮದಿಯನ್ನು ಪಡೆದಿದ್ದರೂ ಶ್ರೀರಾಮ ಲಕ್ಷ್ಮಣರು ಅಲ್ಲಿಂದ ಊರಿಗೆ ಮರಳಿರಲಿಲ್ಲ. ವಿಶ್ವಾಮಿತ್ರರು ತಾವಾಗಿ ಇವರನ್ನು ಕಳುಹಿಸಿಯೂ ಕೊಡಲಿಲ್ಲ. ಇವರಾಗಿ ಅವರಲ್ಲಿ ಆ ಅಪೇಕ್ಷೆಯನ್ನು ಮುಂದಿಟ್ಟು ಅಪ್ಪಣೆಯನ್ನು ಕೇಳಿಯೂ ಇರಲಿಲ್ಲ. ಎಂದಿನಂತೆ ದಿನಗಳು ಕಳೆಯುತ್ತಿದ್ದವು. ಅಲ್ಲಿ ಇವರಿಂದ ನಡೆಯಬೇಕಾಗಿದ್ದ ಕರ್ತವ್ಯಗಳು ವಿಶೇಷವಾಗಿ ಯಾವುವೂ ಇರಲಿಲ್ಲ. ಅಣ್ಣ ತಮ್ಮಂದಿರಿಬ್ಬರೂ ಜತೆಯಾಗಿ ಅರಣ್ಯವನ್ನು ಸುತ್ತಿ ಬರುತ್ತಿದ್ದರು. ನದಿಯಲ್ಲಿ ಈಜುತ್ತಿದ್ದರು. ಆಶ್ರಮದಲ್ಲಿ ಪ್ರವಚನಗಳು ನಡೆಯುತ್ತಿದ್ದರೆ ಅದನ್ನು ಕುಳಿತು ಕೇಳುತ್ತಿದ್ದರು. ಜಿಜ್ಞಾಸೆಗಳಿದ್ದರೆ ಗುರುಸನ್ನಿಧಿಯ ಮುಂದಿಟ್ಟು ಸಮಾಧಾನವನ್ನು ಪಡೆಯುತ್ತಿದ್ದರು. ಹಾಗೆಯೇ ಮುನಿವಟುಗಳೊಂದಿಗೆ ಸಮಿತಿಗಳನ್ನು ಆಯ್ದು ತರುವುದಕ್ಕೆ ಹೋಗಿಯೂ ಬರುತ್ತಿದ್ದರು. ಅಲ್ಲದೆ ಆಶ್ರಮ ಜೀವನಕ್ಕೆ ಹೊಂದಿಕೊಂಡು ಸಂತೋಷದಿಂದ ಕಾಲ ಕಳೆಯುತ್ತಿದ್ದರು. ಇವರ ಈ ರೀತಿಯ ನಡವಳಿಕೆಯನ್ನು ಕಂಡು ಇತರ ಮುನಿಗಳಿಗೂ ಮುನಿವಟುಗಳಿಗೂ ಇವರ ಮೇಲೆ ಗೌರವಾದರಗಳು ಅತ್ಯಂತ ಹೆಚ್ಚುತ್ತಿದ್ದವು. ಮುಖ್ಯವಾಗಿ ಇವರು ಮನುವಂಶದ ರಾಜಪುತ್ರರೆಂದೂ ಕುಲಪತಿಗಳಾದ ವಿಶ್ವಾಮಿತ್ರರ ಪೂರ್ಣಾನುಗ್ರಹಕ್ಕೆ ಪಾತ್ರರಾದವರೆಂದೂ ಇವರ ಮೇಲೆ ಅವರೆಲ್ಲರಿಗೂ ಒಂದು ರೀತಿಯ ಅಭಿಮಾನವೇ ಮೂಡಿದ್ದಿತ್ತು. ಅಲ್ಲದೆ ಆಶ್ರಮದ ಮೇಲೆ ಹಾವಳಿ ಮಾಡುತ್ತಿದ್ದ ರಕ್ಕಸರನ್ನೆಲ್ಲ ಸಂಹಾರ ಮಾಡಿ ಅಲ್ಲಿ ಶಾಂತತೆಯನ್ನು ನೆಲೆಗೊಳಿಸಿದರೆಂಬ ಕೃತಜ್ಞತೆಯೂ ಮೂಡಿದ್ದಿತ್ತು. ಮಹರ್ಷಿಗಳು ಎಲ್ಲವನ್ನೂ ಗಮನಿಸಿದ್ದರು. ಆದರೆ ಏನನ್ನೂ ಆಡದೆ ಒಮ್ಮೊಮ್ಮೆ ತಮ್ಮ ಪ್ರೀತಿಯ ಶಿಷ್ಯರನ್ನು ನಗುಮೊಗದಿಂದಲೇ ಮಾತಾಡಿಸಿ ಆದರದಿಂದ ತಳುಕಿಸಿ ಮುದ್ದಾಡುತ್ತಿದ್ದರು. ಹಾಗೆಯೇ ಒಂದು ದಿನ ಪೂಜ್ಯರಾದ ವಿಶ್ವಾಮಿತ್ರರು ರಾಜಪುತ್ರರಿಬ್ಬರನ್ನೂ ಬಳಿಯಲ್ಲಿ ಕುಳ್ಳಿರಿಸಿಕೊಂಡು ಊರಿಗೆ ಹೋಗುವ ಅಪೇಕ್ಷೆಯಾಗುತ್ತಿದೆಯೇ ಎಂದು ಪ್ರಶ್ನಿಸಿದರು. ಬೇರೆ ಕೆಲಸಕ್ಕೆ ಅಪ್ಪಣೆಯಾದರೆ ಅದೇ ಮೊದಲು ಎಂದು ಶ್ರೀರಾಮನು ವಿನಯಿಸಿಕೊಂಡನು. ಲಕ್ಷ್ಮಣನು ಅದನ್ನೇ ಪುಷ್ಟೀಕರಿಸಿದನು. ಅದನ್ನು ಕೇಳಿ ಮೆಚ್ಚಿಕೊಂಡ ವಿಶ್ವಾಮಿತ್ರರು ಮೃದುಮಧುರವಾಗಿ, ಅಪ್ಪ ರಾಮ, ಹೇಗೂ ನೀವಿಬ್ಬರು ಇಲ್ಲಿವರೆಗೆ ಬಂದಿರುವಿರಿ. ಇಲ್ಲೇ ಒಂದೆರಡು ದಿವಸಗಳ ಹಾದಿಯನ್ನು ಕ್ರಮಿಸಿದರೆ ಮಿಥಿಲೆಯನ್ನು ನೋಡಬಹುದು. ಅದನ್ನು ಇಹಪರ ಸಾಧಕರ ಯಾತ್ರಾಸ್ಥಳವೆಂದರೂ ಒಪ್ಪಬಹುದಾಗಿದೆ. ಅಲ್ಲಿ ನಿಮಿವಂಶ ಸಂಭೂತನಾದ ಕ್ಷೀರಧ್ವಜನೆಂಬ ಜನಕರಾಜನು ರಾಜರ್ಷಿಯಾಗಿ ಸದ್ಧರ್ಮದಿಂದ ರಾಜ್ಯವಾಳುತ್ತಾನೆ. ಪ್ರಜಾಪಾಲನೆಯಲ್ಲಿಯೂ ಆತ್ಮವಿದ್ಯಾ ವಿಷಯದಲ್ಲಿಯೂ ಸಮದರ್ಶಿಯಾಗಿ ಪ್ರಪಂಚದಲ್ಲಿದ್ದೇ ಬ್ರಹ್ಮವನ್ನು ಸಾಧಿಸಿದ ಮಹಾನುಭಾವನವನು. ಒಮ್ಮೆ ಆತ್ಮಜ್ಞಾನದ ಪೂರ್ಣತೆಯನ್ನು ಪಡೆಯಬೇಕೆಂದು ಬಯಸಿ ಮಹಾತಪಸ್ವಿಗಳಾದ ಶುಕಯೋಗಿಗಳು ಜನಕರಾಜನಲ್ಲಿಯೇ ಹೋಗಿದ್ದರಂತೆ. ಆ ಹೊತ್ತಿಗೆ ಮಹಾತ್ಮನಾದ ಈ ರಾಜರ್ಷಿಯು ತನ್ನ ಬಲಗಾಲನ್ನು ಯಜ್ಞಕುಂಡದಲ್ಲಿಟ್ಟು ಅದನ್ನು ಉರಿಯುವ ಅಗ್ನಿಮಧ್ಯದಲ್ಲೇ ಇತ್ತಂತೆ. ಮತ್ತೊಂದು ಕಾಲನ್ನು ಸ್ತ್ರೀಯರು ಬೆಣ್ಣೆ ಹಚ್ಚಿ ನೀಯುತ್ತಿದ್ದರಂತೆ. ಬಲಭಾಗದಲ್ಲಿ ಮಂತ್ರಿಗಳು ರಾಜಕಾರ್ಯದ ವಿಚಾರ ವಿನಿಮಯ ಮಾಡುತ್ತಿದ್ದರಂತೆ. ಎಡಭಾಗದಲ್ಲಿ ಧರ್ಮಜಿಜ್ಞಾಸಿಗಳು ಬಗೆ ಬಗೆಯ ಸಮಸ್ಯೆಗಳನ್ನು ಮುಂದಿಟ್ಟು ಸಮಾಧಾನವನ್ನು ಪಡೆಯುತ್ತಿದ್ದರಂತೆ. ಯೋಗಿಗಳು ಹೋದೊಡನೆ ತಾವು ಬರುತ್ತಾ ಇದ್ದುದನ್ನು ಆಗಲೇ ತಿಳಿದಿದ್ದೆ. ಮಧ್ಯ ಮಾರ್ಗದಿಂದಲೇ ಕರೆದು ತರಲು ಅಸಮರ್ಥನಾದೆ, ಕ್ಷಮಿಸೋಣವಾಗಲಿ. ಬೀಜದ ಒಳಗಿನ ಹೆಮ್ಮರದ ಅಸ್ತಿತ್ವದಂತೆ ವಿಶ್ವವೆಲ್ಲವೂ ಆತ್ಮದೊಳಗೆ ಸೇರಿರುತ್ತದೆ. ಅದನ್ನು ಕಂಡು ತಿಳಿಯಬೇಕೇ ಹೊರತು ಕೇಳಿ ತಿಳಿಯಬೇಕಾದರೆ ಪೂರ್ಣವಾಗಿ ಹೇಳುವ ಅರ್ಹತೆಯು ಯಾರಲ್ಲಿದೆ? ಆತ್ಮ ಸಾಧನೆಯಲ್ಲಿ ಒಬ್ಬ ಬರೋದು ಒಂದೊಂದು ದಾರಿ. ನನ್ನ ಸ್ಥಿತಿ ಇದು. ಪ್ರಾಪಂಚಿಕನು ಬೇರೆ ಬೇರೆ ವ್ಯವಹಾರಗಳಲ್ಲಿ ನಿರತನಾಗಿದ್ದರೂ ಅದನ್ನು ಅಭ್ಯಾಸ ಸಿದ್ಧಿಗೆ ಬಿಟ್ಟುಕೊಟ್ಟು ಆತ್ಮಾನುಸಂಧಾನದ ಮೂಲಕ ಸದಾ ಬ್ರಹ್ಮವನ್ನು ಕಾಣುತ್ತಿರುವುದಕ್ಕೆ ಸಾಧ್ಯವಿದೆ. ಇದಕ್ಕೂ ಹೆಚ್ಚು ನೀವು ಅಪೇಕ್ಷಿಸುವುದಾದರೆ ಸಣ್ಣ ಇರುವೆಯಲ್ಲಿ ಕೇಳಿ, ಅದು ತನ್ನ ದೇಹಭಾರಕ್ಕಿಂತ ಅಧಿಕವಾದ ಭಾರವನ್ನು ಹೊತ್ತಿರುವ ಜೀವಿ ಎಂದು ಹೇಳಿ ಕಳಿಸಿಕೊಟ್ಟದಂತೆ. ಅಂತಹ ಪರಮಜ್ಞಾನಿಯಾದ ಜನಕನನ್ನು ನೋಡುವುದೂ ಒಂದು ಯೋಗವೇ. ಅವನ ರಾಜ್ಯವನ್ನು ದರ್ಶಿಸುವುದು ಒಂದು ಸೌಭಾಗ್ಯವೇ. ಮೇಲಾಗಿ ಅವನಲ್ಲಿ ವಿಶೇಷವಾದ ಒಂದು ಧನುಸ್ಸಿದೆ. ಅವನ ಹಿರಿಯರ ಕಾಲದಲ್ಲೇ ಸುಪ್ರಾಪ್ತವಾಗಿ ಪರಂಪರೆಯಿಂದ ರಾಜಪದವಿಯಿಂದಲೇ ಬಂದು ನಿತ್ಯವೂ ವಿವಿಧ ಪೂಜಾದಿಗಳಿಂದ ಅರ್ಚಿಸಲ್ಪಡುತ್ತಿರುವ ದಿವ್ಯ ಚಾಪವು ನೋಡತಕ್ಕದ್ದೇ ಆಗಿದೆ. ಕೃತಯುಗದ ಆದಿಯಲ್ಲಿ ಒಮ್ಮೆ ಹರಿಹರರ ಶಕ್ತಿಯ ಕುರಿತು ದೇವತೆಗಳಲ್ಲಿ ಭಿನ್ನಾಭಿಪ್ರಾಯವಿದ್ದಿತಂತೆ. ಕೆಲವರು ಹರಿಯೇ ಸರ್ವಶಕ್ತನೆಂತಲೂ ಇನ್ನು ಕೆಲವರು ಹರನೇ ಮಿಗಿಲಾದವನೆಂತಲೂ ನಂಬಿ ಬರಲು ಪ್ರಾರಂಭಿಸಿದರಂತೆ. ಬ್ರಹ್ಮದೇವನು ಈ ಬ್ರಹ್ಮ ನಿರಸನವನ್ನುಂಟು ಮಾಡುವುದಕ್ಕಾಗಿ ಹರಿಹರರನ್ನೇ ಪ್ರಾರ್ಥಿಸಿಕೊಂಡನಂತೆ. ಮಾತ್ರವಲ್ಲ, ಅವರಲ್ಲಿ ಒಂದು ಸಮರಲೀಲೆಯ ಕಾರಣವನ್ನೂ ಸೃಷ್ಟಿಸಿದನಂತೆ.
ಬ್ರಹ್ಮದೇವನ ಅಪ್ಪಣೆಯಂತೆ ಬ್ರಹ್ಮಮಾನಸ ಪುತ್ರರಾದ ನಾರದರು ಹರನ ಭಜಕರನ್ನು ಹರಿಯ ಭಜಕರನ್ನು ಬೇರೆ ಬೇರೆಯಾಗಿ ಹುರಿದುಂಬಿಸಿ ಅವರಲ್ಲಿ ಕಲಹವನ್ನೇ ಬೆಳೆಸಿದರಂತೆ. ಅದೇ ನಿಮಿತ್ತವಾಗಿ ದೇವತೆಗಳಲ್ಲಿ ಇಬ್ಬಣವಾಗಿ ಕೈಗೆ ಕೈಹತ್ತಿ ಯುದ್ಧವೇ ಸಮನಿಸಿತಂತೆ. ತಮ್ಮ ತಮ್ಮ ಭಕ್ತರಿಗಾಗಿ ಆ ಕಾಳಗವು ಹರಿಹರರನ್ನೇ ಹೊಂದಿಕೊಂಡಿತಂತೆ. ಹರಿಯು ಗ್ರಹಮಂಡಲಗಳ ಧಾರಣ ಶಕ್ತಿಯನ್ನು, ಹರನು ಮೇರು ಪರ್ವತದ ಧಾರಣ ಶಕ್ತಿಯನ್ನು ಹೊಂದಿಸಿಕೊಂಡು ತಮ್ಮ ತಮ್ಮ ಯೋಗಶಕ್ತಿಯ ಪ್ರಭಾವದಿಂದ ಬೇರೆ ಬೇರೆ ಧನಸ್ಸುಗಳನ್ನು ನಿರ್ಮಿಸಿಕೊಂಡು ಹೋರಾಡತೊಡಗಿದರಂತೆ. ಸಾವಿರಾರು ವರ್ಷಗಳ ಪರ್ಯಂತ ಯುದ್ಧವು ನಡೆದರೂ ಜಯಾಪಜಯಗಳನ್ನು ನಿರ್ಣಯಿಸಲಾಗಲಿಲ್ಲವಂತೆ. ಲೋಕಲೋಕಗಳೆಲ್ಲವೂ ಈ ಯುದ್ಧದ ಬೇಗೆಯಿಂದ ತಲ್ಲಣಿಸಿರುವುದನ್ನು ಮನಗಂಡ ಬ್ರಹ್ಮದೇವನು ಇಬ್ಬಣವಾಗಿ ಹೋಗಿದ್ದ ದೇವತೆಗಳನ್ನು ಒಂದುಗೂಡಿಸಿ ಹರಿಹರರಲ್ಲಿ ಹೆಚ್ಚು ಕಡಿಮೆ ಇಲ್ಲ ಎಂಬುದನ್ನು ಪ್ರತ್ಯಕ್ಷವಾಗಿಯೇ ನಾವು ಕಂಡೆವು. ಆದುದರಿಂದ ಈ ಭಾವನೆಯೇ ತಪ್ಪಾಗಿ ಪರಿಣಮಿಸಿತು. ಮುಂದೆ ಯಾರೇ ಆದರೂ ಈ ರೀತಿ ಭೇದವೆಣಿಸಿದರೆ ಅಂಥವರಿಗೆ ಸದ್ಗತಿಯು ಪ್ರಾಪ್ತಿಸದಿರಲಿ. ಈಗ ನಾವೆಲ್ಲರೂ ಒಟ್ಟಾಗಿ ಈ ಯುದ್ಧವನ್ನು ಕೊನೆಗಾಣಿಸುವಂತೆ ಪ್ರಾರ್ಥಿಸೋಣ ಎಂದು ನಿರೂಪಿಸಿದರಂತೆ. ಅದರಂತೆ ಬ್ರಹ್ಮಾದಿ ದೇವತೆಗಳು ಎಲ್ಲರೂ ಕೈಜೋಡಿಸಿಕೊಂಡು ಹರಿಹರರಿಬ್ಬರನ್ನು ಬಹುವಿಧವಾಗಿ ಪ್ರಾರ್ಥಿಸಿಕೊಂಡ ಮೇಲೆ ಭಯಂಕರವಾದ ಸಬರಲೀಲೆಯು ಉಪಸಂಹರಿಸಲ್ಪಟ್ಟಿತಂತೆ. ಆದರೆ ಅಲ್ಲಿ ಉಪಯೋಗಿಸಲ್ಪಟ್ಟ ಧನುಸ್ಸುಗಳು ಮಾತ್ರ ಅತ್ಯಂತ ಪ್ರಭಾವಯುಕ್ತವಾದವುಗಳು. ಹರಿಯ ಧನುಸ್ಸು ಶಾಂಗ್ನವೆಂಬ ಹೆಸರಿನಿಂದ ಕಾಲಕ್ರಮದಲ್ಲಿ ಪರಶುರಾಮನನ್ನು ಸೇರಿದೆ. ಹರನ ಧನುಸ್ಸು ಇಂದ್ರನ ವಶವಾಗಿದ್ದು ಅವನಿಂದ ನಿಮಿಕುಲದರಸರಿಗೆ ಪಾರಿತೋಷಕವಾಗಿ ಕೊಡಲ್ಪಟ್ಟಿದೆ. ಅದೇ ಹರನ ಕೋದಂಡವು ಈಗಲೂ ಜನಕರಾಜನಿಂದ ಪೂಜಿಸಲ್ಪಡುತ್ತದೆ. ವೀರಪುರುಷರು ನೋಡಲೇಬೇಕಾದ ಚಾಪವದು ಎಂದು ನುಡಿದರು. ಶ್ರೀರಾಮ ಲಕ್ಷ್ಮಣರಿಬ್ಬರು ಆ ಧನುಸ್ಸನ್ನು ನೋಡಬೇಕೆಂದು ನುಡಿದರು. ಮೆಚ್ಚಿದ ವಿಶ್ವಾಮಿತ್ರರು ಮರುದಿನ ಶುಭ ಮುಹೂರ್ತದಲ್ಲಿ ಶಿಷ್ಯರಿಬ್ಬರನ್ನು ಜತೆಯಲ್ಲಿ ಕರೆದುಕೊಂಡು ಮಿಥಿಲೆಯ ಮಾರ್ಗವಾಗಿ ಪ್ರಯಾಣ ಹೂಡಿದರು. ವಿ ಎನ್ ಭಾಗವತ್ ಬರಬಳ್ಳಿ.